ನಮಸ್ತೆ. ಸಮಸ್ತ ಕರ್ನಾಟಕದ ವಿಕ್ಟ್ರಿ ವಿತ್ ಆ್ಯಶ್ ಪ್ಲಾಟ್ಫಾರ್ಮ್ಗಾಗಿ ಕಾಯ್ದಿರುವಂಥ ನಮ್ಮ ಎಲ್ಲ ಆತ್ಮೀಯ ಬಂಧುಗಳಿಗೆ ನಮಸ್ಕಾರ. ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಕನ್ನಡ ಒಂದು ಅದ್ಭುತವಾದ ಭಾಷೆ, ತುಂಬ ಪ್ರಾಚೀನವಾದ ಭಾಷೆ. ಇದಕ್ಕೆ ಇದರದೇ ಆದ ಇತಿಹಾಸ ಇರುವಂಥ ಕನ್ನಡವಾದ ಭಾಷೆ, ಬಹು ಸಾಂಸ್ಕೃತಿಕವಾಗಿ ಬಹಳ ರಿಚ್ ಆಗಿರುವಂಥ, ಶ್ರೀಮಂತಿಕೆಯಿಂದ ಕೂಡಿರುವಂಥ ಭಾಷೆ. ಅಂಥ ಕನ್ನಡವನ್ನು ನಾವು ಉಳಿಸಬೇಕು, ಬೆಳೆಸಬೇಕು. ನಾವು ಕನ್ನಡವನ್ನು ಉಳಿಸಿದರೆ ಕನ್ನಡ ನಮ್ಮನ್ನು ಬೆಳೆಸುತ್ತೆ ಅಂತ ಹೇಳ್ತಾ, ಎಲ್ಲರಿಗೂ ಮತ್ತೊಮ್ಮೆ ನಮ್ಮ ಎಕೋಸಿಸ್ಟಮ್ ಕಮ್ಯುನಿಟಿಯವರು ಅಷ್ಟೇ ಅಲ್ಲದೆ ಇಡೀ ಕರ್ನಾಟಕದ ಜನತೆಗೆ, ನನ್ನ ವಿಡಿಯೋ ನೋಡ್ತಿರುವಂಥ ಎಲ್ಲರಿಗೂ ಕೂಡ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತಾ, ಇವತ್ತಿನ ಒಂದು ವಿಡಿಯೋ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಎಲ್ಲರೂ ನೋಡಿ, ನಮ್ಮ ಎಕೋಸಿಸ್ಟಮ್ ಅಸೆಸ್ ಮಾಡ್ತಿರೋವಂಥವ್ರು ಯಾರ್ಯಾರ ನಮ್ಮ ಪ್ಲಾಟ್ಫಾರ್ಮ್ ಕಾಯ್ತಿದ್ರು ಅವರೆಲ್ಲ ಕೇಳಿ. ಕೆಲವೊಂದು ಸುಮಾರಷ್ಟು ಜನ ಮೆಸೇಜ್ಗಳು ಹಾಕಿದ್ದಾರೆ. ಆ ಮೆಸೇಜ್ಗಳನ್ನು ನೋಡಿದ್ರೆ ನಗುನು ಬರುತ್ತೆ. ಕೆಲವೊಂದು ಆಡಿಯೋಗಳು ಹಾಕಿರ್ತಾರೆ, ಅದನ್ನು ಕೇಳಿದ್ರು ಒಂಥರ ಸರಿ, ಇದು ಬರುತ್ತೆ. ಸೊ ಹಾಗಾಗಿ ಇದು ಹಿಂಗೆ ಹೇಳ್ತಿದ್ದಾರೆ ಸರ್, ಅವ್ರು ಹಿಂಗೆ ಹೇಳ್ತಿದ್ದಾರೆ ಸರ್. ಸೊ ಸುಮಾರಷ್ಟು ಜನ ಕಾಲ್ ಮಾಡಿ, ಸರ್ ಏನಾಗಿದೆ, ಅಪ್ಡೇಟ್ ಸಿಕ್ಕಿಲ್ಲ, ಈ ಥರ ಎಲ್ಲ ಹೇಳಿದ್ದಾರೆ. ಸೊ ಆತ್ಮೀಯ ಬಂಧುಗಳೇ, ಸ್ನೇಹಿತರೆ, ನಾನು ವೆರಿ ಕ್ಲಿಯರಾಗಿ ಹೇಳ್ತೀನಿ, ಯಾರೂ ಮಿಸ್ಗೈಡ್ ಆಗಬೇಡಿ, ಯಾರೂ ಇನ್ನೊಬ್ಬರನ್ನ ಮಿಸ್ಗೈಡ್ ಮಾಡಬೇಡಿ. ಸತ್ಯ ಏನಿದೆಯೋ ಅದನ್ನಷ್ಟೇ ಮಾತಾಡೋಣ. ಎಲ್ಲರೂ ಒಂದೇ ಕಮ್ಯುನಿಟಿ. ಹಾಗಾಗಿ 5-6 ವರ್ಷದಿಂದ ಕಾಯ್ತಾ ಇದ್ದೀವಿ. ಸೊ ಈಗ ಯಾಕೆ ಕೊನೆ ಒಂದು ಒಳ್ಳೆಯ ದಾರಿಯಲ್ಲಿ ಹೋಗ್ತಿರ್ಬೇಕಾದ್ರೆ ಅನ್ನೆಸೆಸರಿ ಯಾಕೆ ಸುಮ್ಮನೆ ಒಬ್ಬರು ಇದು ಮಾಡ್ಕೊಳ್ಳೋದು ಅನ್ನೋದು ನನ್ನ ಉದ್ದೇಶ. ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ. ಸೊ ಹಾಗಾಗಿ ಇವತ್ತಿನ ಅಪ್ಡೇಟ್ ಏನು ಅನ್ನೋದಾದರೆ, ಸೊ ಇದುವರೆಗೂ ಪಾಪಪ್ ಯಾವುದೂ ಬಂದಿಲ್ಲ. ದಟ್ಸ್ ಓಕೆ. ಪಾಪಪ್ಪು ಬರಬೇಕಿತ್ತು, ಬರುತ್ತೆ. ಏನು ಗೈಡೆನ್ಸ್ ಅನ್ನೋದ್ರ ಬಗ್ಗೆ ಪಾಪಪ್ ಬರುತ್ತೆ, ನೋ ಪ್ರಾಬ್ಲಮ್. ಯಾವುದೇ ಥರದ ಲೈವ್ ವೆಬಿನಾರ್ಗಳಾಗಿಲ್ಲ ಅಂದರೆ ಆ್ಯಶ್ ಕಡೆಯಿಂದ. ಸೊ ಎವ್ರಿ ಡೇ ರೆಡ್ ಅವರು ರಾತ್ರಿ 10 ಕಂಪಲ್ಸರಿ ಅವರು ಒಂದೊಂದು ಟಾಪಿಕ್ ಮೇಲೆ ಮಾತಾಡ್ತಿದ್ದಾರೆ. ಸೊ ಅದರ ಜೊತೆಗೆ ಇನ್ನು ಕೆಲವೊಬ್ಬರು ಬೇರೆ ಆದ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೆ. ನೋ ಪ್ರಾಬ್ಲಮ್, ಏನು ತೊಂದರೆ ಏನಿಲ್ಲ. ಸೊ ಇಲ್ಲಿ ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದ್ರೆ, ನೀವು ನನ್ನ ಥಂಬ್ನೇಲ್ ನೋಡಿರ್ತೀರಾ. ತಂತ್ರಗಾರಿಕೆ ಅಥವಾ ತಂತ್ರ ಅಂದರೆ ಸ್ಟ್ರಾಟಜಿಯನ್ನು ಹೇಳಲೇಬೇಕಂತೇನಿಲ್ಲ, ಅದು ಹೊರಗಡೆ ಕಾಣಬೇಕಂತೇನಿಲ್ಲ ಅನ್ನುವಂಥದ್ದು ನಾನು ಇವತ್ತಿನ ಥಂಬ್ನೇಲ್ ಹಾಕಿದ್ದೀನಿ, ಇವತ್ತಿನ ಟಾಪಿಕ್ಕು. ಸೊ ನಿನ್ನೆ ರಾತ್ರಿ ರೆಡ್ ಅವ್ರು ಮಾತಾಡಿರೋದು ಕೂಡ ಅದೇ, ಸ್ಟ್ರಾಟಜಿ ಈಸ್ ನಾಟ್ ಆಲ್ವೇಸ್ ವಿಸಿಬಲ್ ಅಂತ. ಅಂದರೆ ಅದು ಕಾಣಬೇಕಂತೇನು ಇಲ್ಲ ಅಂತ. ಸೊ ಏನು ಸ್ಟ್ರಾಟಜಿ ಅಂದರೆ, ಮಿಸ್ಟರ್ ಆ್ಯಶ್ ಅವ್ರದ್ದು ಈ ಕಂಪ್ನಿ ಸ್ಟ್ರಾಟಜಿ ಏನು ಅನ್ನೋದ್ರ ಬಗ್ಗೆ ಮಾತ್ರ ಇರುತ್ತೆ. ಜೊತೆಗೆ ವೆರಿ ಇಂಪಾರ್ಟೆಂಟ್ ಏನು ಅಂತ ಹೇಳಿದರೆ, ತುಂಬ ಸೀಕ್ರೆಟ್ ಆಗಿರುವಂಥ ಕೆಲವೊಂದು ಇಂಪಾರ್ಟೆಂಟ್ ಟಿಪ್ಸ್ನ ನಾನು ನಿಮಗೆ ಕೊಡ್ತೀನಿ ಈ ವಿಡಿಯೋದಲ್ಲಿ. ಕಂಪ್ಲೀಟ್ ನೋಡೋದಷ್ಟೇ ಅಲ್ಲದೆ ಅದನ್ನು ಅಷ್ಟು ಫಾಲೋ ಮಾಡಿಕೊಂಡು ನೀವು ಫಾಲೋ ಮಾಡ್ತಾ ಹೋಗಿ ಅಂತ ಹೇಳ್ತಾ, ಇನ್ನು ಯಾರ್ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ. ಇಮಿಡಿಯೇಟ್ ನಿಮಗೆ ಕರೆಕ್ಟ್ ಆದ ಮಾಹಿತಿ ಸಿಗುತ್ತೆ. ಅದು 100% ನಾನು ಗ್ಯಾರಂಟಿ ಕೊಡಬಲ್ಲೆ. ಏನಿದೆಯೋ ಅದನ್ನು ಮಾತ್ರ ಹೇಳಬಲ್ಲೆ. ಸರ್ ಅಲ್ಲಿ ಹಂಗಂತೆ, ಇದು ಹಿಂಗಾಗತ್ತಂತೆ, ಇದು ಹಂಗಾಗ್ತಾ ಇದೆ ಸರ್, ಹಿಂಗೆ ಬಂದ್ಬಿಡುತ್ತಂತೆ, ಹಿಂಗಾಗತ್ತಂತೆ, ಅದು ಯಾವುದು ನಮ್ಮ ಹತ್ರ ಇಲ್ಲ. ಅದು ಹೆಂಗಾಗತ್ತೋ ಅದು ಹಂಗಂಗೆ ಅಲ್ಲೇ ಇರಲಿ. ಅದನ್ನು ಬಿಟ್ಟು ಟೆಕ್ನಾಲಜಿಕಲ್ಲಿ ಏನು ಅಪ್ಡೇಟ್ ಬರುತ್ತೋ ಮೇನ್ ಕಂಪ್ನಿಯಿಂದ, ಅದನ್ನು ಮಾತ್ರ ನಾನು ಹೇಳಬಲ್ಲೆ. ಅದನ್ನು ಬಿಟ್ಟು ಬೇರೆ ಯಾವುದು ನನಗೆ ಗೊತ್ತಿಲ್ಲ. ಇದು ಮಾತ್ರ ಕ್ಲಿಯರ್. ಅಲ್ಲಿ ಏನಿದೆಯೋ ಅದನ್ನು ಮಾತ್ರ ಹೇಳಬಲ್ಲೆ. ಸೊ ಸ್ನೇಹಿತರೆ, ನೀವು ಎಕ್ಸೈಟಿಂಗ್ ನ್ಯೂಸ್ ಅಂತ ಅಂದರೆ ಎಕ್ಸೈಟ್ಮೆಂಟ್ ನ್ಯೂಸ್ ಅವತ್ತು ಆ್ಯಶ್ ಬಂದು ಹೇಳಿದ್ರಲ್ವ, 21ನೇ ತಾರೀಕು ಅಕ್ಟೋಬರ್, ನೆನಪಿರಲಿ. ಅವತ್ತಿನ ನೆಕ್ಸ್ಟ್ ಡೇ 2 ಡೇಸ್ ಬಿಟ್ಟು ನಾನು ಅದೆಲ್ಲ ಕೇಳಿಬಿಟ್ಟು ನಾನು ಏನು ಮಾಡಿದ್ದೀನೋ ಆ ವಿಡಿಯೋವನ್ನು ನೀವು ಮತ್ತೊಮ್ಮೆ ನೋಡಿ. 100% ನಾನು 10 ಡೇಸ್ ಬಿಫೋರ್ 22ನೇ ತಾರೀಕಿಗೆ 10 ದಿನದ ಕೆಳಗಡೆ ಹೇಳಿಬಿಟ್ಟಿದ್ದೀನಿ ಕ್ಲಿಯರ್ ಪಿಕ್ಚರ್ ಏನು ಅನ್ನೋದನ್ನು. ಆದರೂ ಇನ್ನೂ ನಮ್ಮ ಜನ ಅದನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಂಡಿಲ್ವೋ, ಅಥವಾ ಅರ್ಥ ಮಾಡ್ಕೊಂಡಿದ್ರು ಬೇರೆಯವರು ಅದನ್ನು ಬೇರೆ ರೂಪದಲ್ಲಿ ಹೇಳ್ತಿದ್ದಾರೋ ಗೊತ್ತಿಲ್ಲ. ಇರಲಿ, ಅದೇನು ತೊಂದರೆ ಏನಿಲ್ಲ. ಪಾಪ ಅವ್ರದ್ದೇ ಆದಂಥ ಒಂದು ಸೋರ್ಸಿಂದ ಏನೋ ಆಗಿರುತ್ತೆ. ಅದ್ರ ಬಗ್ಗೆ ನಾವು ಇದು ಮಾಡೋದು ಬೇಡ. ಈಗ ಏನಿದೆಯೋ ಅದನ್ನು ಮಾತ್ರ ಹೋಗೋಣ. ಸೊ ನಾನೇನು ಹೇಳ್ತೀನಿ ಅಂತ ಹೇಳಿದ್ರೆ, 21ನೇ ತಾರೀಕು ನಾನೇನು ಮಾತಾಡಿದ್ದೀನೋ ಆ ವಿಡಿಯೋ ಈಗ ಇಲ್ಲಿ ನಿಮಗೆ ಕಾಣುತ್ತೆ. ಇಲ್ಲಿ ಲಾಸ್ಟ್ ಈ ವಿಡಿಯೋ ಎಂಡ್ ಆದಾಗ ಅಲ್ಲಿ ಕಾಣುತ್ತೆ ಲಿಂಕು. ಆ ಲಿಂಕ್ನ ನೀವು ಎಕ್ಸೈಟ್ಮೆಂಟ್ ನ್ಯೂಸ್ ಅಂತ ಇದೆ, ಅದನ್ನು ಇನ್ನೊಮ್ಮೆ ನೋಡಿ. ಭಾಳ ಅದ್ಭುತವಾಗಿ ಇದೆ. ಅವತ್ತೇ ಎಲ್ಲ ಕ್ಲಿಯರ್ ಆಗಿದೆ. ಇವತ್ತು ಮತ್ತೆ ಹೇಳುವಂಥದ್ದು ಏನಿರಲ್ಲ. ಆದ್ರೂ ನಿಮಗೆ ಕೆಲವೊಂದು ತುಂಬ ಸೀಕ್ರೆಟ್ ಆಗಿರುವಂಥ ಟಿಪ್ನ ನಾನು ಹೇಳ್ಕೊಡ್ತಾ ಹೋಗ್ತೀನಿ. ಮುಂದೆ ಹೆಂಗೆ ಒರಿಬೇಕು ಅನ್ನೋದ್ರ ಬಗ್ಗೆ ಅದನ್ನು ತಿಳ್ಕೊಳ್ಳಿ. ಸೊ ಇದುವರೆಗೂ ಪಾಪಪ್ ಬಂದಿಲ್ಲ ಅಂತ ಬೇಜಾರಾಗಬೇಡಿ. ಯಾವುದೇ ನ್ಯೂಸ್ ಅನೌನ್ಸ್ ಆಗಿಲ್ಲ ಅಂತ ಏನು ಬೇಜಾರಾಗೋ ಅವಶ್ಯಕತೆ ಇಲ್ಲ. ಸೊ ಆರಾಮಾಗಿರಿ. ಸೊ ಇದು ಒಂದು ಸ್ಟ್ರಾಟಜಿ ಯಾರ್ದು, ಮಿಸ್ಟರ್ ಆ್ಯಶ್ ಅವ್ರದ್ದು. ಈ ವಿಕ್ಟ್ರಿ ವಿತ್ ಆ್ಯಶ್ ಪ್ಲಾಟ್ಫಾರ್ಮಿಂದ ನಾವು
ಮುಂದೆ ಹೋಗಲಿಕ್ಕೆ ಒಂದು ಸ್ಟ್ರಾಟಜಿ ಇರಬಹುದು. ಅಂದರೆ ಪ್ರತಿಯೊಂದು ಕಂಪನಿಗೂ ಒಂದೊಂದು ಸ್ಟ್ರಾಟಜಿ ಇರುತ್ತೆ, ಎಸ್ ಅಲ್ವಾ. ನಾವೊಂದು ಆಟ ಆಡ್ತೀವಿ ಅಂದರೆ ಒಂದು ಸ್ಟ್ರಾಟಜಿ ಇರುತ್ತೆ. ನಾವು ಒಂದು ಸರಿ ಆಟ ಆಡ್ತೀವಿ, ಸೋತ್ ಬಿಟ್ಟಿವಿ ಒಂದು ಮ್ಯಾಚ್ ಅಂತ ಹೇಳಿದ್ರೆ, ನೆಕ್ಸ್ಟ್ ಮ್ಯಾಚ್ ನಾವು ಏನು ಮಾಡಿದ್ರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಸ್ಟ್ರಾಟಜಿ ಮಾಡ್ತೀವಿ. ಅದೇ ತಂತ್ರ, ಆ ತಂತ್ರವನ್ನು ಮಾಡ್ತೀವಿ, ಇದು ಆಬ್ವಿಯಸ್ಲಿ. ಸೊ ಹಾಗಾಗಿ ಆಲ್ರೆಡಿ ಅವರಿಗೆ ಆಗಿರುವಂಥ ಒಂದು ಕಹಿ ಅನುಭವದ ಮೇಲೆ ಇದು ಒಂದು ಸ್ಟ್ರಾಟಜಿ ಆಗಿರಬಹುದು. ಇವ್ರು ಹೋಗ್ತಾ ಇರೋದು ವಿಕ್ಟರಿ ವಿತ್ ವ್ಯಾಶ್ ಪ್ಲಾಟ್ಫಾರ್ಮ್ಗೆ ಥ್ರೂ ಅನ್ನೋದು ಈಗ ನಡೀತಾ ಇರುವಂಥದ್ದು. ಸೊ ಆ ಕಂಪನಿಗೆ ನಾವು ಏನು ಈ ಪ್ರತಿಯೊಂದು ಕಂಪ್ನಿಗೂ ಒಂದು ಸ್ಟ್ರಾಟಜಿ ಇದ್ದೇ ಇರುತ್ತೆ. ಹಾಗೆ ಇವ್ರದೇ ಆದಂಥ ಒಂದು ಸ್ಟ್ರಾಟಜಿ ಇಟ್ಕೊಂಡು ಅದೇನದು ರೋಲ್ಔಟ್ ಅಂತ ಹೇಳ್ತೀವಿ ನಾವು. ರೋಲ್ಔಟ್ ಅಂತ ಹೇಳಿದ್ರೆ ಈ ಪ್ರಕಾರವಾಗಿಯೇ ನೀವು ಆ ಪ್ಲಾಟ್ಫಾರ್ಮ್ಗೆ ಬರಬೇಕು ಅನ್ನೋದು ಇದು ಒಂದು ಸ್ಟ್ರಾಟಜಿ. ಇದನ್ನು ನಾನು ಅವತ್ತೇ ಹೇಳಿದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ. ನೀವು ತುಂಬ ನೀಟಾಗಿ ಇದನ್ನು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು. ಅದರ ಮುಂದೆ ಬೇರೆ ಏನೂ ಇಲ್ಲ. ಸೊ ಏನು ಅನ್ನೋದು ಫಸ್ಟ್ ತಿಳ್ಕೊಳ್ಳಿ. ನಾವು ಒಂದು ಕಡೆ ಇದ್ವಿ, ಇದು ಪೂರ್ತಿ ಮುಳುಗ್ಬಿಟ್ಟಿದೆ, ಅದನ್ನು ರಿಪೇರಿ ಮಾಡೋಕ್ಕಾಗಲ್ಲ. ಇನ್ನೊಂದು ಕಡೆ ಏನೋ ಒಂದು ನಾವು ಮುಂದುವರಿಬೇಕು ದೊಡ್ಡದಾಗಿ ಲೈಫಲ್ಲಿ ಅನ್ನೋದಾದರೆ, ಇನ್ನೊಂದು ಕಡೆ ಏನೋ ಒಂದು ನೋಡಿಬಿಟ್ಟಿದ್ದಾರೆ, ಅವರು ಇದೆ ರೆಡಿ ಮಾಡಿಟ್ಟಿದ್ದಾರೆ. ಆದರೆ ಡೈರೆಕ್ಟಾಗಿ ಎಲ್ಲರೂ ಅಲ್ಲಿ ಹೋಗ್ಲಿಕ್ಕಾಗಲ್ಲ. ಅದಕ್ಕೆ ಇಲ್ಲಿ ಒಂದು ಬ್ರಿಡ್ಜ್ ಅಂತ ನಾನು ಮಾಡ್ತಾ ಇದ್ದೀನಿ ಅಂತ ಅವರು ಹೇಳಿದ್ದಾರೆ. ಇದನ್ನು ಫಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಇದು ಓನ್ಲಿ ಬ್ರಿಡ್ಜ್ ಅಷ್ಟೇ. ಇದು ವಿಕ್ಟರಿ ವಿತ್ ಆ್ಯಶ್ ಅನ್ನೋ ಪ್ಲಾಟ್ಫಾರ್ಮ್, ಇದು ಬ್ರಿಡ್ಜು. ಏನಪ್ಪ ಅಂತೇಳಿದರೆ, ಇಲ್ಲಿಗೆ ಬಂದು ಎಲ್ಲರೂ ಸೇರ್ತೀವಿ. ಇಲ್ಲಿ ಯಾವುದೇ ಫಸ್ಟ್ ಬಂದರು, ಸೆಕೆಂಡ್ ಬಂದವರು, ಥರ್ಡ್ ಬಂದರು, ಲಾಸ್ಟಿಗೆ ಬಂದರು, ಆ ಥರ ಇಲ್ಲ. ಇಲ್ಲಿ ಅಪ್ ಲೈನ್, ಡೌನ್ ಲೈನ್, ನೋ ಅಪ್ ಲೈನ್, ನೋ ಡೌನ್ ಲೈನ್, ನೋ ಸೈಡ್ ಲೈನ್, ನೋ ಕ್ರಾಸ್ ಲೈನ್, ಎಲ್ಲರೂ ಈ ಬ್ರಿಡ್ಜಲ್ಲಿ ಬಂದು ಸೇರ್ತೀವಿ. ಈ ಬ್ರಿಡ್ಜ್ ಹತ್ರ ಬಂದು ಸೇರಿಕೊಂಡಿದ್ದಾದ್ಮೇಲೆ ಎಲ್ಲರೂ ಬಂದ್ರಾ, ನನ್ನ ಜೊತೆಗಿರೋರು ಎಲ್ಲರೂ ಬಂದ್ರಾ ಅಂತ ಅವ್ರಿಗೆ ಕನ್ಫರ್ಮ್ ಆದಮೇಲೆ ಇವರೆಲ್ಲರನ್ನ ಕರ್ಕೊಂಡು ಇಲ್ಲಿಗೆ ಹೋಗ್ತಾರೆ. ಅವರು ಇಲ್ಲಿ ಹೋಗೋಕ್ಕೂ ಮುಂಚೆ ಇಲ್ಲಿ ಅವರಿಗೆ ಈ ಬ್ರಿಡ್ಜಲ್ಲಿ ಒಂದು ಟ್ರೈನಿಂಗನ್ನು ಕೊಡ್ತಾರೆ. ಇಲ್ಲಿ ಹೆಂಗಿರಬೇಕು, ಇದು ಏನು ಕತೆ, ಏನಾಗುತ್ತೆ ನಿಮ್ಮ ಲೈಫಲ್ಲಿ ಹೆಂಗೆ ಇದು ಚೇಂಜ್ ಆಗುತ್ತೆ ಅನ್ನೋ ಇದನ್ನು ಹೇಳೋಕ್ಕೆ ಅವರು ಈ ಬ್ರಿಡ್ಜನ್ನ ತಯಾರು ಮಾಡಿದ್ದಾರೆ ಅಂತ ನಾನು ಅವತ್ತು ಹೇಳ್ತಾ ಇದ್ದೀನಿ, ಇವತ್ತು ಹೇಳ್ತಿದ್ದೀನಿ. ಇದಿರೋದೇ ಹಿಂಗೆ. ಇದನ್ನು ಬಿಟ್ಟು ಬೇರೆ ನಿಮಗೆ ಅವ್ರು ಹಂಗಂದ್ರು ಹಿಂಗಂದ್ರು ಅದಕ್ಕೆ ಸಂಬಂಧನೇ ಇಲ್ಲ. ಇದನ್ನು ಫಸ್ಟ್ ತಿಳ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ನನ್ನ ಹಳೆ ವಿಡಿಯೋ ಅಷ್ಟೇ ನೋಡೋದಲ್ಲದೆ ನಾವು ಎಕ್ಸೈಟಿಂಗ್ ನ್ಯೂಸಲ್ಲಿ ಬಂದಿರೋಂಥ ಆ್ಯಶ್ ವಿಡಿಯೋ ನೋಡಿದ್ರು ನಿಮಗೆ ಗೊತ್ತಾಗ್ಬಿಡುತ್ತೆ. ಕ್ಲಿಯರ್? ಸೊ ಇದು ಒಂದು. ಸೊ ನಾವೀಗ ವಿಕ್ಟರಿ ವಿತ್ ಆ್ಯಶ್ ಪ್ಲಾಟ್ಫಾರ್ಮ್ಗೆ ಹೋಗಬೇಕು ಅಂತಂದರೆ, ನಾನು ಮೊದಲು ಯಾರ್ಯಾರನೋ ತಿಳ್ಕೊಂಡಿದ್ದೆ, ಏನೇನೋ ಮಾಡಿಬಿಟ್ಟಿದ್ದೆ. ಅದಕ್ಕೆ ನೀವೀಗ ಇಲ್ಲಿ ಹೋಗಬೇಕು ಅಂತ ಅನ್ನೋದಾದರೆ ನೀವು ಇಲ್ಲಿ ವೆರಿಫೈಡ್ ಆಗಿ ಬನ್ನಿ. ಅದನ್ನು ಹೇಳಿರೋದು ಅವ್ರು ಅವತ್ತು ಹೇಳಿದಾರೆ. ಅದನ್ನು ಏನು ವೆರಿಫೈಡ್ ಆಗಬೇಕು, ಇದು ನೀವೇ ಬರ್ತಿರೋರು ನೀವೇ. ಅಂದರೆ ಫಾರ್ ಎಕ್ಸಾಂಪಲ್ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ ನಾನು ನಿಮಗೆ. ಇನ್ನೊಂದು ಎಕ್ಸಾಂಪಲ್ ಏನು ಹೇಳಿದ್ರೆ, ಒಂದು ತುಂಬ ದೊಡ್ಡ ಗ್ರೌಂಡ್ ಇದೆ. ಅಲ್ಲಿ ಆ ಗ್ರೌಂಡ್ ಒಳಗಡೆ ನಾವು ಎಂಟ್ರಿ ಹೊಡಿಬೇಕು. ಒಂದೇ ಬಾಗಿಲಿದೆ. ಸೊ ಲಕ್ಷಾಂತರ ಜನ, ಸಾವಿರಾರು ಜನ ಒಂದೇ ಸಲ ನಾವು ಅಲ್ಲಿ ಹೋದ್ವಿ ಅಂತ ಹೇಳಿದ್ರೆ ಹೆಂಗೆ ಒಳಗೆ ಹೋಗಿ ಒಬ್ಬರ ಮೇಲೆ ಇದಾಗೋದು. ಬಟ್ ಮ್ಯಾಚ್ ನಡೆಯೋದು ಒಂದೇ ಟೈಮು. ಆ ಟೈಮಿಗೆ ನಾವು ಮ್ಯಾಚ್ ನೋಡ್ತೀವಿ, ಎಲ್ಲರೂ ಒಳಗೆ ಹೋಗ್ತೀವಿ. ಎಲ್ಲರೂ ಒಳಗೆ ಹೋಗ್ಬೇಕಾದ್ರೆ ಗೇಟಲ್ಲಿ ನಮ್ಮನ್ನು ನೋಡಿ ಇದು ಇವರೇ ಅಂತ ಬಿಡ್ತಾ ಇದ್ದಾರೆ. ಇದಿಷ್ಟೇ ವಿಕ್ಟರಿ ವಿತ್ ಆ್ಯಶ್ ಪ್ಲಾಟ್ಫಾರ್ಮ್ದು. ಇದನ್ನು ಫಸ್ಟ್ ತಿಳ್ಕೊಳ್ಳಿ. ಇದನ್ನು ನಾವು ಇಲ್ಲಿ ಕೂತ್ಕೊಂಡು ಇಲ್ಲಿ ಬಂದು ಇಲ್ಲಿ ಹೋಗ್ಲಿಕ್ಕೋಸ್ಕರ ಇಲ್ಲಿಗೆ ಬಂದು ಕೂತ್ಕೊಳ್ತಾ ಇದ್ದೀವಿ, ವೆರಿಫೈಡ್ ಆಗಿ ಕೂತ್ಕೊಳ್ತಾ ಇದ್ದೀವಿ. ಇದು ಒಂದು ಎಕ್ಸಾಂಪಲ್ ಆಯಿತು. ಸೊ ಎರಡನೇ ಎಕ್ಸಾಂಪಲ್ ಹೇಳಬೇಕು ಅನ್ನೋದಾದರೆ, ಸ್ನೇಹಿತರೆ, ಆಲ್ರೆಡಿ ಒಂದು ಪ್ಲೇನು ರೆಡಿ ಇದೆ, ಪ್ಲೇನ್ ಒಳಗಡೆ ಜಾಗ ಇದೆ. ಇಲ್ಲಿಗೆ ನಾವು ಬೋರ್ಡಿಂಗ್ ಪಾಯಿಂಟ್ ಇದು. ಇಲ್ಲಿಗೆ ಬಂದುಬಿಟ್ಟು ನಾವು ಇಲ್ಲಿ ಕೂತ್ಕೊಳ್ತಾ ಇದ್ದೀವಿ. ನಮಗೆ ಗೊತ್ತಿರೋರೆಲ್ಲ ಕರ್ಕೊಂಡ್ಬಂದು ಇಲ್ಲಿ ಸೇರ್ತಾ ಇದ್ದೀವಿ. ಎಲ್ಲರೂ ಪ್ಲೇನಲ್ಲಿ ಹೋಗಿ ಕೂತ್ಕೊಳ್ತೀವಿ. ಆಗ್ಲೇ ಪ್ಲೇನ್ ಹೋಗೋದು. ಇಲ್ಲಿ ಇವ್ರು ಮೊದಲು ಹೋಗ್ಬಿಟ್ರು, ಇವನಿಗೇನೋ ಇದೆ ಬೇರೆ, ನೋ, ಇವ್ನು ಲಾಸ್ಟಿಗೆ ಬಂದೆ ನಾನು, ಇಲ್ಲ, ಲಾಸ್ಟಿಗೆ ಬಂದ್ರೂ ಫಸ್ಟಿಗೆ ಹೋದ್ರೂ ಕೂಡ ಎಲ್ಲರೂ ಒಟ್ಟಿಗೆನೇ ಪ್ಲೇನಲ್ಲಿ ಹೋಗೋದು. ಅದೇ ವಿಕ್ಟರಿ ವಿತ್ ಆ್ಯಶ್ ಪ್ಲಾಟ್ಫಾರ್ಮ್. ಸೊ ಇದು ಒಂದು ಅವರ ಕಾರ್ಯತಂತ್ರ. ಅಂದರೆ ಒಂದು ತಂತ್ರ ಏನು, ಈ ಸರಿ ಈ ಥರ ಹೋಗಬೇಕು ಅನ್ನೋದೇ ಕಾರ್ಯತಂತ್ರ. ಹಾಗಾಗಿ ಎಕ್ಸ್ಕ್ಲೂಸಿವ್ ಆಗಿ ಏನು ಮಾಡಿದ್ರು ಅವತ್ತೇ ಹೇಳಿದ್ದಾರೆ ಅವರು. ನನ್ನ ಆ ವಿಡಿಯೋದಲ್ಲೂ ಕೂಡ ಇದೆ, ಇವತ್ತು ಕೂಡ ಹೇಳ್ತಾ ಇದ್ದೀನಿ. ಫಸ್ಟ್ ನಾನೇನು ಮಾಡಿದ್ದೀನಿ, ಇಲ್ಲಿ ಹೋಗ್ಲಿಕ್ಕೋಸ್ಕರ ಈ ಪ್ಲಾಟ್ಫಾರ್ಮಿಗೆ ಬರಲಿಕ್ಕೋಸ್ಕರ ನಾನು ಒಂದಿಷ್ಟು ಜನ ಶಾರ್ಟ್ ಔಟ್ ಮಾಡಿದ್ದೀನಿ. ಅಂದರೆ ಒಂದು 6 ಲಕ್ಷ ಜನರಲ್ಲಿ ಒಂದಿಷ್ಟು ಜನನ ನಾನು ಆರಿಸಿದ್ದೀನಿ. ನಾನು ಅವರಿಗೆಲ್ಲ ಇದನ್ನೆಲ್ಲ ಕೊಟ್ಬಿಟ್ಟು ಒಂದು ಫಸ್ಟ್ ವೇವ್ ಅಂತ ಹೇಳ್ತೀನಿ. ಅವ್ರ ಮೂಲಕ ಒಂದಷ್ಟು ಜನ ಸೆಕೆಂಡ್ ವೇವಲ್ಲಿ ಬರ್ತಾರೆ. ಅವರ ಮೂಲಕ ಇನ್ನೊಂದಷ್ಟು ಜನ ಥರ್ಡ್ ವೇವಲ್ಲಿ ಬರ್ತಾರೆ. ಹಂಗೆ ವೇವ್ ಮೂಲಕ ಎಷ್ಟೆಷ್ಟು ಜನ ಅನ್ನೋದನ್ನು ಅವ್ರು ಹೇಳ್ತಾ ಹೋಗ್ತಾರೆ. ಅದನ್ನು ನಾವು ಫಾಲೋ ಮಾಡಿಕೊಂಡು ಹೋಗಬೇಕು. ಇದು ಇಷ್ಟೇ ಇರೋದು. ಅವತ್ತು ಹೇಳಿದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ, ತಿಳ್ಕೊಳ್ಳಿ. ಇದು ಒಂದು. ಈಗ ಹಾಗಾದ್ರೆ ಏನು ಸರ್ ನೆಕ್ಸ್ಟ್ ಏನು? ಈಗ ನಾವು ಭಾರಿ ಕ್ಲಾರಿಟಿಯಾಗಿ ಅವತ್ತು ಹೇಳಿದ್ದಾರೆ. 3 ಪಾಯಿಂಟ್ ಅವರು ಹೇಳಿದ್ದಾರೆ, ನಾನು ಹೇಳಿದ್ದೀನಿ ಈ ವಿಡಿಯೋದಲ್ಲಿ. ಇನ್ನೊಂದ್ಸರಿ ನೋಡಿ, ಆದರೆ ಇವತ್ತು ಕೇಳ್ಕೊಳ್ಳಿ. ನಾನು ಯಾರ ಜೊತೆ ಹೋಗಬೇಕು ಅನ್ನೋದು ನನಗೆ ಬಿಟ್ಟಿದ್ದು. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ನಾನು ಹೋಗದೆ ಇದ್ರೂ ನಡೆಯುತ್ತೆ, ತೊಂದರೆ ಇಲ್ಲ.
ಮೂರನೇದು, ಯಾರು ನನಗೆ ಕರಿತಾ ಇದ್ದಾರೆ. ಇವು ಮೂರನ್ನ ನೀವು ನೆನಪಿಟ್ಕೊಳ್ಳಿ. ಈಗ ಅದೇ ಕೆಲಸ ಮಾಡಿ, ಅದನ್ನು ಬಿಟ್ಟು ಬೇರೆದೆಲ್ಲ ಬಿಟ್ಬಿಡಿ. ಏನು, ನಾನು ಯಾರ ಜೊತೆ ಹೋದರೆ ಮುಂದೆ ಪ್ಲೇನಲ್ಲಿ ಹೋದಾಗ ನನಗೆ ಸರಿಯಾದ ಮಾಹಿತಿ ಕೊಟ್ಟು ನನ್ನನ್ನು ಆ ದೊಡ್ಡ ಇದರಲ್ಲಿ ಈ ಪ್ಲಾಟ್ಫಾರ್ಮಿಂದ ಅಲ್ಲೆಲ್ಲ ಅದು ಮಾಡಿದಾದ್ಮೇಲೆ ಮುಂದೆ ನನ್ನನ್ನು ಯಾರು ಕರೆಕ್ಟಾಗಿ ಕರ್ಕೊಂಡು ಹೋಗ್ತಾರೆ, ಏನು ಗೈಡೆನ್ಸ್ ಕೊಟ್ಟಿದ್ದಾರೆ ಅನ್ನೋದ್ರ ಬೇಸ್ ಮೇಲೆ ಅದನ್ನು ನೋಡ್ಕೊಳ್ಳಿ. ನಿಮ್ಮನ್ನು ಇಲ್ಲ ನೀವು ಬನ್ನಿ ಅಂತ ಕರಿಬೋದು ಯಾರೋ ಒಬ್ರು. ಕರಿತಿರೋರ ಜೊತೆಗೆ ನಾನು ಹೋಗ್ಬೋದಾ? ಕರಿತಿರೋರು ಚೆನ್ನಾಗಿದ್ದಾರಾ, ಓಕೆನಾ, ಅವರಿಗೆಲ್ಲ ನನ್ನನ್ನು ನೋಡ್ಕೊಳ್ತಾರಾ? ನೋ ಪ್ರಾಬ್ಲಮ್, ಹೋಗಿ. ಇಲ್ಲ ನನಗಿದೆಲ್ಲ ಇನ್ನೂ ಬಿಡು, ಇನ್ನೂ ಕಲಿಯೋದು ಬೇಕಿಲ್ಲ, ಈ ಪ್ಲಾಟ್ಫಾರ್ಮಿಗೆ ಕೂತ್ಕೊಂಡು ಅದೆಲ್ಲ ಮಾಡಿ ನನಗೇನು ಅವಶ್ಯಕತೆ, ನೋ ಪ್ರಾಬ್ಲಮ್. ಅದಕ್ಕೆ ಎಲ್ಲದಕ್ಕೂ ಮುಕ್ತವಾಗಿರೋದ್ರಿಂದ, ಎಲ್ಲವನ್ನೂ ನಾವೇ ಡಿಸೈಡ್ ಮಾಡಬೇಕಾಗಿರೋದ್ರಿಂದ ಅದರ ಬಗ್ಗೆ ಫೋಕಸ್ ಮಾಡಿ. ಇದೇ ಟಿಪ್ಸು. ನಾನು ಯಾರ ಜೊತೆಗೆ ಹೋದರೆ ಆಗತ್ತೆ, ನನಗೆ ಯಾವುದು ಕರೆಕ್ಟಾಗಿ ಮಾಹಿತಿ ಸಿಗ್ತಾ ಇದೆ, ಯಾವುದು ಕರೆಕ್ಟ್ ನಡೀತಾ ಇದೆ, ಅದರ ಮೂಲಕ ಹೋಗೋದರ ಬಗ್ಗೆ ಯೋಚನೆ ಮಾಡಿ. ಯಾರನ್ನು ನಾನು ಆರಿಸ್ಕೋಬೇಕು, ಆರಿಸ್ಕೊಂಡ್ರೆ ಮುಂದೆ ನಂದು ಚೆನ್ನಾಗಾಗತ್ತೆ, ಇದನ್ನು ಒಂದು ಮೈಂಡಲ್ಲಿ ಇಟ್ಕೊಂಡ್ಬಿಟ್ಟು ಮುಂದೆ ಉರಿಯೋಣ ಅಂತ ಹೇಳ್ತಾ, ಪಾಪಪ್ಪಲ್ಲಿ ಮುಂದೆ ಫರ್ದರ್ ಏನು ಮೆಸೇಜ್ ಅನ್ನೋದ್ರ ಬಗ್ಗೆ ಬರುತ್ತೆ, ವೆಯ್ಟ್ ಮಾಡೋಣ. ಅದ್ರ ಬಗ್ಗೆ ತಲೆ ಕೆಡಿಸ್ಲಿಕ್ಕೆ ಹೋಗಬೇಡಿ. ರೋಲ್ಔಟ್ ಫಸ್ಟ್ ಅವ್ರು ಏನು ಮಾಡಿದಾರೋ, ಅವ್ರು ಹೇಳಿದ ಪ್ರಕಾರ ಅಕ್ಟೋಬರಲ್ಲಿ ವೆಬ್ಸೈಟ್ ಲಾಂಚ್ ಆಗಿದೆ. ನಾವೆಲ್ಲ ವೆಬ್ಸೈಟ್ ನೋಡ್ತಾ ಇದ್ದೀವಿ, ಎಲ್ಲರೂ ವೆಬ್ಸೈಟ್ ನೋಡಿ ಅದು ಆ ಕಂಪ್ನಿಯಲ್ಲಿ ಫರ್ದರ್ ಏನು ಪ್ರಿಯಾರಿಟಿ ಪೊಸಿಷನ್ ಕೊಡೋಕ್ಕೆ ಏನು ಕೊಟ್ಟಿದ್ದಾರೋ ಅದನ್ನು ಅವ್ರ ಪಾಡಿಗೆ ಅವ್ರನ್ನ ಮಾಡ್ತಾ ಇರ್ತಾರೆ. ಅಲ್ಲಿಂದ ನಮಗೆ ಮೆಸೇಜ್ ಬರುತ್ತೆ. ನೆಕ್ಸ್ಟ್ ಬಂದಾಗ ನಾವು ಮುಂದೆ ಹೋಗೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಸೊ ಇನ್ನೂ ಅಪ್ಡೇಟ್ ಬಂದಾಗ ಫರ್ದರ್ ಇಮಿಡಿಯೇಟ್ ಕೊಡ್ತೀನಿ. ಇದು ಒಂದು ಕಾರ್ಯತಂತ್ರ ಆಗಿರೋದ್ರಿಂದ ಅದರ ಮೂಲಕ ಅದರ ಪ್ರಕಾರನೇ ಹೋಗಿ ಅದು ಏನೇನು ಕೇಳುತ್ತೋ ಕರೆಕ್ಟಾಗಿರುವಂಥ ನಿಮ್ಮ ಲೀಡರ್ಗಳನ್ನು ಫಾಲೋ ಮಾಡ್ತಾ ನೀವು ಡಿಸೈಡ್ ಮಾಡ್ಕೊಳ್ಳಿ ಯಾರ ಜೊತೆಗೆ ಹೋಗಬೇಕು ಅನ್ನೋದನ್ನು. ಅಂತ ಕರೆದ್ರೂ ಕೂಡ ನಾನು ಯಾರನ್ನ ಕರಿಬೇಕು ಅನ್ನೋದು ಅದು ಭಾರಿ ಇಂಪಾರ್ಟೆಂಟು. ನಾನು ಯಾರನ್ನ ಕರ್ಕೊಂಡ್ರೆ ಮುಂದೆ ನನಗೂ ಚೆನ್ನಾಗಾಗತ್ತೆ ಅನ್ನೋದು ಕೂಡ ಆ ಲೀಡರ್ನೂ ಯೋಚನೆ ಮಾಡಬೇಕಾಗತ್ತೆ. ಆ ಥರದೆಲ್ಲವನ್ನು ಯೋಚನೆ ಮಾಡಿಕೊಂಡು ಮುಂದುವರಿಯೋಣ ಅಂತ ಹೇಳ್ತಾ, ಈ ನನ್ನ ಪ್ರಕಾರ ಅಂದರೆ ಲಾಸ್ಟ್ ನಾನು ಹೇಳಿರೋ ಪ್ರಕಾರ ನೋಡೋದಾದರೆ ಈ ಮಂತ್ ಪೂರ್ತಿ ಈ ರೋಲ್ಔಟ್ ಪ್ರೊಸೀಜರ್ ಆಗ್ತಾ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ಹೋಗ್ತಾ ಇರುತ್ತೆ. ಇದರ ಜೊತೆಗೆ ಅವ್ರು ಆಲ್ರೆಡಿ ಆ್ಯಶ್ ಅವರು ಹೇಳಿದ್ದಾರೆ ಡಿಸೆಂಬರ್ 1, ಡಿಸೆಂಬರ್ 2ರಲ್ಲಿ ಏನಾಗುತ್ತೆ ಅನ್ನೋದನ್ನು ಹೇಳಿದ್ದಾರೆ. ನಾನು ಆ ವಿಡಿಯೋದಲ್ಲೂ ಹೇಳಿದ್ದೀನಿ, ಅವರು ಕೂಡ ಅವತ್ತು ಹೇಳಿದ್ದಾರೆ. ಅದರ ಪ್ರಕಾರ ಹೋಗೋಣ, ಹೋಗೋಣ ಅಂತ ಹೇಳ್ತಾ ಇವತ್ತಿನ ಇಷ್ಟು ಮಾಹಿತಿಯನ್ನು ನಿಮಗೆ ಕೊಡ್ತಾ ಇದ್ದೀನಿ. ಕನ್ನಡ ರಾಜ್ಯೋತ್ಸವದ ಮತ್ತೊಮ್ಮೆ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತೀನಿ. ಈ ಎಕ್ಸೈಟ್ಮೆಂಟ್ ಅನ್ನೋ ವಿಡಿಯೋನ ಇಲ್ಲಿ ಹಾಕಿರ್ತೀನಲ್ಲ, ಈ ಲಿಂಕ್ನ, ಅದನ್ನು ತಪ್ಪದೆ ನೋಡಿ. ಯಾರೂ ಮಿಸ್ಗೈಡ್ ಮಾಡಬೇಡಿ, ಮಿಸ್ಗೈಡ್ ಆಗಬೇಡಿ. ಕ್ಲಿಯರ್ ಆಗಿರೋ ವೇಯಲ್ಲಿ ಹೋಗೋಣ ಎಲ್ಲರೂ ಒಟ್ಟಿಗೆ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ನಮಸ್ತೆ.